ಸುದೀಪ್ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಚಿ ಅಲ್ಲ, ಸುದೀಪ್ ಫ್ಯಾನ್ಸ್ ಕ್ಲಾಸ್ ಫ್ಯಾನ್ಸ್ ಅಂತ ರಾಜು ಗೌಡ ರಿಯಾಕ್ಟ್ ಮಾಡಿರೋದು. ಹುಬ್ಬಳ್ಳಿಯಲ್ಲಿ ಸುದೀಪ್ ವೇದಿಕೆಯಲ್ಲೇ ರಾಜು ಗೌಡ ಆಡದಂತ ಮಾತು. ಕ್ಲಾಸ್ ಫ್ಯಾನ್ಸ್, ಸುದೀಪ್ ಅವರ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಚಿ ಅಲ್ಲ. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸ್ ಆಗಿ ಇಳಿತಾರೆ. ಕೆಲವರು ಸುದೀಪ್ ಅಣ್ಣನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾರೆ. ತಾಳ್ಮೆ ವೀಕ್ನೆಸ್ ಅಲ್ಲ, ಫ್ಯಾನ್ಸ್ಗಾಗಿ ತಾಳ್ಮೆಯಿಂದ ಇರೋದು ಸುದೀಪ್ ಅಂತ ರಾಜುಗೌಡ ರಿಯಾಕ್ಟ್ ಮಾಡಿರೋದು ವೇದಿಕೆಯಲ್ಲಿ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಇಚ್ಛೆ ಪಡ್ತಾನೆ. ಯಾಕೆಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್ಸು. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದುರೆಲ್ಲ ಫ್ಯಾನ್ಸು ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಸುದೀಪ್ ಯಾವ ಸ್ಟಾರ್ಗಳ ವಿರುದ್ಧವೂ ಮಾತಾಡಿಲ್ಲ. ಸುದೀಪ್ ಯಾರಾದ್ರೂ ವಿರೋಧಿಗಳಿದ್ರೆ ಅದು ಪೈರಸಿ. ಬೆಂಗಳೂರಿನಲ್ಲಿ ನಟ ಸುದೀಪ್ ಆಪ್ತ ರಾಜು ಗೌಡ ಹೇಳಿಕೆ ಕೊಟ್ಟಿರೋದು. ಯುದ್ಧ ಅಂದ್ರೆ ಪೈರಸಿ ವಿರುದ್ಧ ಮಾತಾಡಿರೋದು. ಕೆಲವೊಬ್ರು ತಂದಿಕ್ಕಿ ತಮಾಷೆ ನೋಡುವಂತ ಮಾತಾಡಿದ್ದಾರೆ. ಯಾರ ವಿರುದ್ಧವೂ ಸುದೀಪ್ ಅಣ್ಣ ಮಾತಾಡಿಲ್ಲ ಅಂತ ರಾಜು ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಆಡಿದಂಥ ಒಂದು ಮಾತು ಈಗ ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ಗಳ ನಡುವೆ ಕಿಚ್ಚು ಹಚ್ಚಿದೆ. ನಿಜವಾಗ್ಲೂ ಸುದೀಪ್ ದರ್ಶನ್ ಫ್ಯಾನ್ಸ್ ಅವರು ಗುರಿಯಾಗಿಸ್ಕೊಂಡು ಹೇಳಿದ್ದ ಅಥವಾ ಅವ್ರ ಮನಸ್ಸಿನಲ್ಲಿ ಇದ್ದಂಥ ನಿಜವಾದಂತಹ ಉದ್ದೇಶ ಏನು? ನಮ್ಮ ಜೊತೆಗಿದ್ದಾರೆ ಮಾಜಿ ಶಾಸಕರು, ಜೊತೆಗೆ ಸುದೀಪ್ ಅವರ ಅತ್ಯಾಪ್ತರು ಆಗಿರುವಂಥ ರಾಜುಗೌಡರು. ಏನು ಹೇಳ್ತಾರೆ ಕೇಳೋಣ. ಫಸ್ಟ್ ಆಫ್ ಆಲ್ ಸುದೀಪ್ ಅಣ್ಣ ಬಂದು ಯಾರೋ ಒಬ್ಬರು ಸ್ಟಾರ್ ನಟರ ವಿರುದ್ಧ ಆಗಲಿ ಅಥವಾ ಯಾವುದೋ ಒಂದು ಫಿಲಿಮ್ ವಿರುದ್ಧ ಆಗಲಿ ಮಾತಾಡಿದ್ದಲ್ಲ. ಯಾಕಂದರೆ ನಾವು ಮಾಧ್ಯಮದಲ್ಲಿ ನೋಡ್ತಿದ್ವಿ. ಅಂದರೆ ಊಹಾಪೋಹಗಳು, ಕೆಲವು ಜನ ಒಂದು ಪಿಕ್ಚರ್ ಒಂದು ಫಿಲಿಮ್ ವಿರುದ್ಧ ಅಂತ ಕೆಲವು ಜನ ಮಾತಾಡಿದರು, ಕೆಲವು ಜನ ಇಲ್ಲ ಈ ಥರ ಒಬ್ಬರು ಸ್ಟಾರ್ ವಿರುದ್ಧ ಮಾತಾಡಿದ್ರು ಅಂತೇಳಿ. ಆ ಥರ ಯಾವುದೂ ಸುದೀಪ್ ಅಣ್ಣ ಮಾತಾಡಿಲ್ಲ. ಅವ್ರು ಏನು ಮಾತಾಡಿದ್ರೆ ಅವರು ಕೇಳಿದಾಗ ಅವರು ಕ್ಲಾರಿಫೈ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ನಾವೆಲ್ಲ ಒಂದೇ ಗಾಡಿಯಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ಫೋನ್ ಬರ್ತದೆ ಸುದೀಪ್ ಅಣ್ಣವ್ರಿಗೆ. ನೋಡ್ರಿ, ನಾವು ಹೆಂಗೆ ನಿಮ್ಗೆ ಹೇಳ್ತೀವಿ ಬಲ್ಲ ಮೂಲಗಳಿಂದ ಬಂದ ಸುದ್ದಿ ಅಂತ, ಆ ಥರ ಬರ್ತಾ ಈ ಸರಿ ಸ್ವಲ್ಪ ಪೈರಸಿ ಅವರು ನಿಮ್ಗೆ ಹೆಚ್ಚಿನ ಕಾಟ ಕೊಡ್ತಾರೆ. ಯಾಕಂದ್ರೆ ಸುದೀಪ್ ಅಣ್ಣವ್ರಿಗೆ ದೊಡ್ಡ ವಿರೋಧಿಗಳು ಯಾರು ಇದ್ರೆ ಅದು ಪೈರಸಿ. ಯಾರೋ ಒಬ್ಬರು ಸ್ಟಾರ್ಸು ಅಲ್ಲ, ಬೇರೆಯವರು ಅಲ್ಲ, ಅವರಲ್ಲ. ಇವು ಅವ್ರಿಗೆ ಮೇನ್ ವಿರೋಧಿಗಳು ಇರೋದೇ ಪೈರಸಿ. ಅವ್ರು ಯಾವುದೇ ಫಿಲಿಮ್ ಮಾಡಿದಾಗ ನೀವು ಪೈಲ್ವಾನ್ದಲ್ಲಿ ತಾವು ತೊಗೊಳ್ಬೋದು. ಎಲ್ಲ ಕಡೆನೂ ಭಾಳಷ್ಟು ಅಂದರೆ ಅವ್ರು ಭಾಳ ಕಾಟ ಕೊಡ್ತಾರೆ. ಈ ಸರಿ ಹೆಚ್ಚಿನ ಒಂದು ಕಾಟ ನಿಮಗೆ ಕೊಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ಫ್ಯಾನ್ಸಿಗೆ ಸ್ವಲ್ಪ ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳ್ರಿ ಅಂಥೇಳಿ ಅವರು ಒಂದು ಫೋನ್ಯಾಗ ಸಂಭಾಷಣೆ ಆಯಿತು. ಆದ ತಕ್ಷಣ ಇವರು ಮಾತಾಡಿದಾಗ ಫ್ಯಾನ್ಸ್ ಯುದ್ಧಕ್ಕಂತಂದ್ರೆ ನೋಡಿ ನಾವೆಲ್ಲರೂ ಸೇರಿ, ನೀವು ಕೆಲವೊಂದು ವರ್ಡ್ಸ್ಗಳು ಕೇಳಿದಾಗ ಎಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ ಅಂತ ಹೇಳಿದ್ದು. ಯುದ್ಧ ಅಂತಂದರೆ ನಾವು ಥಿಯೇಟ್ರ್ ಒಳಗೆ ಹೊರಗುನಂತಂದಾಗ ಈ ಪೈರಸಿ ವಿರುದ್ಧ ಅಣ್ಣ ಕ್ಲಿಯರ್ ಆಗಿ ಮಾತಾಡಿರೋದು. ಮತ್ತು ಅಲ್ಲಿ ನಾವು ಯಾರಾದರೂ ಹೇಳ್ಬೇಕಾದ್ರೂ ಪೈರಸಿ ವಿರುದ್ಧ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸುದೀಪ್ ಅಣ್ಣನ ಫ್ಯಾನ್ಸ್ ಅಂತೇಳಿ ಕೆಲವೊಂದು ಫ್ಯಾನ್ಸು ಇದು ಓಪನ್ ಮಾಡಿ ಅವರೇ ಇಲ್ಲುದೊಂದು ಹೇಳ್ತಿದ್ದಾರೆ. ಹಂಗಾಗಿ ಸುದೀಪ್ ಅಣ್ಣನ ಫ್ಯಾನ್ಸ್ ಯಾವಾಗಲೂ ಆ ಥರ ಇಲ್ಲ, ಅವ್ರು ಏನಾದರೂ ಕ್ಲಾಸ್ ಆಗಿದ್ದಾರೆ ಅಂಥೇಳಿ ಈ ಥರ ಮಾತಾಡಿದ್ದು. ಅದು ಎಲ್ಲೆಲ್ಲಿಯೋ ತಿರುಗ್ತಿದೆ. ಬಟ್ ಆ ಥರ ಯಾವುದೂ ಸುದೀಪ್ ಅಣ್ಣ ಸ್ಟೇಟ್ಮೆಂಟ್ ಆಗಲಿ ಹೇಳೋಕ್ಕೆ ಕೊಟ್ಟಿಲ್ಲ. ಬರೀ ಸುದೀಪ್ ಅಣ್ಣ ಅಷ್ಟೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗವನ್ನೇ ಎಲ್ಲ ಸ್ಟಾರ್ಸ್ಗಳು ಎಲ್ಲರೂ ಒಂದಾಗಿ ಈ ಪೈರಸಿ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಈ ಪೈರಸಿಯಿಂದ ಎಷ್ಟೋ ಕುಟುಂಬಗಳು ಅಂದರೆ ಪ್ರೊಡ್ಯೂಸರ್ಗಳಿಗೆ ಭಾಳ ತೊಂದರೆ ಆಗಿದೆ, ಪ್ರೊಡ್ಯೂಸರ್ಗಳು ಕಷ್ಟದಲ್ಲಿದ್ದಾರೆ. ಹಂಗಾಗಿ ಅವರು ಏನೋ ಹೋರಾಟ ಇದ್ರು ಪೈರಸಿ ವಿರುದ್ಧ ಹೊರತಾಗಿ ಬೇರೆ ಯಾರೂ ಅಲ್ಲ. ಸರ್, ಸುದೀಪ್ ಮಾತಾಡಿದ್ದು ಪೈರಸಿ ವಿರುದ್ಧವಾಗಿ. ನಾವು ಪೈರಸಿ ವಿರುದ್ಧ ಒಂದು ಯುದ್ಧ ಮಾಡಬೇಕಾಗಿದೆ ಅನ್ನೋಂಥದ್ದು. ವಿಜಯಲಕ್ಷ್ಮಿ ಅವರು ದಾವಣಗೆರೆಯಲ್ಲಿ ಮಾತನಾಡ್ತಾ, ದರ್ಶನ್ ಅವರು ಬೆಂಗಳೂರಲ್ಲಿದ್ದಾಗ ಇವರೆಲ್ಲ ಎಲ್ಲಿರ್ತಾರೋ ಗೊತ್ತಿಲ್ಲ, ವೇದಿಕೆ ಮೇಲೆ ಟಿವಿ ಚಾನೆಲ್ಗಳಲ್ಲಿ ಮಾತನಾಡ್ತಾರೆ ಅಂತೇಳಿ ಪರೋಕ್ಷವಾಗಿ ಅವ್ರ ಹೆಸರು ಹೇಳದೆ ಉಲ್ಲೇಖ ಮಾಡಿದ್ರು. ಇದೆಲ್ಲ ಒಂದು ಕಡೆ ಅವ್ರಿಗೂ ಮಿಸ್ಅಂಡರ್ಸ್ಟುಡ್ ಆಗಿದೆ ಅಂತನಾ? ನೋಡ್ರಿ, ಅಕ್ಕ ಏನು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ನೋಡೋಕ್ಕೂ ಹೋಗಿಲ್ಲ. ಮತ್ತು ಇನ್ನೊಂದೇನೆಂದರೆ ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ಬೇಕನ್ನೋದನ್ನು ಗೊತ್ತಾಗ್ತಿಲ್ಲ. ಯಾಕಂದರೆ ಅಲ್ಲಿ ಆಗಿರೋದು ವಿಷಯ ಸಿಂಪಲ್ ಆಗಿದೆ. ಏನು ವಿಷಯ ಆಗಿದೆ ಅಂತಂತಂದರೆ ಪೈರಸಿ ವಿರುದ್ಧ ಅಲ್ಲಿ ಕೆಲವೊಂದು ಫ್ಯಾನ್ಸ್ಗಳಿಗೆ ಸೂಚನೆ ಕೊಡಬೇಕಾಗಿತ್ತು, ಕೆಲವೊಂದು ಜನರಿಗೆ ಉತ್ತರ ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ
ಅವರು ಆನ್ಸರ್ ಕೊಟ್ಟಿದ್ದಾರೆ ಹೊರತಾಗಿ ಬೇರೆ ಬೇರೆ ಅಲ್ಲ. ಯಾವುದ್ಯಾವುದಕ್ಕೂ ತಿರುಗ್ತು ಅಂತಂದರೆ ಅದಕ್ಕೆ ಏನು ಹೇಳೋಕ್ಕಾಗಿಲ್ಲ. ಯಾಕೆಂದರೆ ಅದ್ರನ್ನ ನಾವು ನೋಡಿಲ್ಲ, ನೋಡಲಾರ್ದ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡೋದು ತಪ್ಪಾಗ್ತದೆ. ಮತ್ತು ನಮ್ಮ ಸುದೀಪ್ ಅಣ್ಣಾಜಿನೂ ಹೇಳ್ಬೇಕಂತ ಸಂದರ್ಭದಲ್ಲಿ ಯಾರು ಹೆಸರಿಟ್ಟೂ ಹೇಳಿಲ್ಲ. ಇದಿಷ್ಟು ಸುದೀಪ್ ಆಪ್ತರಾಗಿರುವಂಥ ರಾಜುಗೌಡರ ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.